Friends, welcome to our channel Properties at Namma Mysuru. Today I am showing you a 40 by 60 2400 square feet 45 squares built up house. ಇವತ್ತು ನಿಮಗೆ 40 by 60 ಇಲ್ಲಿ 2400 ಸ್ಕ್ವೇರ್ ಫೀಟ್ 45 ಚದರ ಕಟ್ಟಿರೋ ಮನೆ ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ 3 BHK ಬರುತ್ತೆ, ಫಸ್ಟ್ ಫ್ಲೋರಲ್ಲಿ 3 BHK ಬರುತ್ತೆ. ಇದು ಶ್ರೀರಾಂಪುರ ಮೈಸೂರು, ಕ್ಲೋಸ್ ಟು ರಿಂಗ್ ರೋಡ್. ಒಂದು ರಿಂಗ್ ರೋಡಿಂದ ಒಂದು 500 meters. ಸೊ ದಿಸ್ ಪ್ರಾಪರ್ಟಿ is situated at ಶ್ರೀರಾಂಪುರ and Mysuru, close to ring road. So basically this is a park facing site plus furnished house. So ಇದು ಪಾರ್ಕ್ ಫೇಸಿಂಗ್ ಸೈಟು ಪ್ಲಸ್ ಕಂಪ್ಲೀಟ್ ಆಗಿ ಫರ್ನಿಷ್ ಮಾಡಿದ್ದಾರೆ. ಸೊ ಇದು ಈ ಲೇಔಟ್ ಆ್ಯಕ್ಚುಲಿ 21 acres ಲೇಔಟು, ಅದರಲ್ಲಿ 200 ಸೈಟ್ ಬರುತ್ತೆ, ಎಲ್ಲಾನು 40-60 ಸೈಟ್ಸೇ ಮಾಡಿದ್ದಾರೆ. ಸೊ ದಿಸ್ ಲೇಔಟ್ ಇಸ್ ಅರೌಂಡ್ 21 acres with 200 sites, all 40 by 60 only. So there is no 30-40 or lesser than 40-60 sites. So I think it's all kind of a posh locality, very close to ring road, just 500 meters from the ring road. It is at Srirampura, Mysuru. So this site is at north facing side and east facing door. So you can have a look. So beautifully constructed house. So it's a new property. So it has a 30 feet road, and completely planned, trees, and drainage, sewage, everything is been done. So very good locality, layout actually. So opposite you can see the park. So it has a 30 feet road and all very neat developed layout actually. So it is at Srirampura, Mysuru, close to ring road. ಸೊ ಇದು ಪಾರ್ಕ್ ಫೇಸಿಂಗ್ ಮನೆ ಆ್ಯಕ್ಚುಲಿ. ಸೊ ನಾರ್ತ್ ಫೇಸಿಂಗ್ ಸೈಟ್ ಬರುತ್ತೆ, ಈಸ್ಟ್ ಫೇಸಿಂಗ್ ಡೋರ್. ಸೊ ಇದಕ್ಕೆ ಬೋರ್ವೆಲ್ ಇದೆ ಪ್ಲಸ್ ಸಂಪ್ ಇದೆ. ಸೊ ಯು ಕ್ಯಾನ್ ಸಿ ದ ಪಾರ್ಕಿಂಗ್ ಏರಿಯಾ. ಸೊ ಯು ಕ್ಯಾನ್ ಪಾರ್ಕ್ ಅ ಕಾರ್ ಆ್ಯಂಡ್ ಫ್ಯೂ ಟೂ ವೀಲರ್ಸ್. ಸೊ ಇದು ಬೋರ್ವೆಲ್ ಆ್ಯಕ್ಚುಲಿ. ಸೊ ಬೋರ್ವೆಲ್ ಆ್ಯಂಡ್ ದಿಸ್ ಹ್ಯಾಸ್ ಅ ಸಂಪ್ ಆಲ್ಸೋ. ಸೊ ದಿಸ್ ಇಸ್ ಅ ಸಂಪ್ ಆ್ಯಕ್ಚುಲಿ. So both storage both water can be utilized actually. This gets a layout water also. So you can see the tiles, it is a pillar construction with pillar and column construction. So 40 by 60 spacious house. So they have not kind of anywhere made congested, or they have kept the passage, and the surrounding of the house, as per the norms. So you can just see the shoe rack, everything is been kind of planned very well, and the height of the ceiling is also around 11 feet. So this has a north entrance. So door is to the east. So the site is north and it is a east facing door. So you can see the all teak wood windows and doors. ಸೊ ಇದಕ್ಕೆ ಎಲ್ಲಾನು ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಮತ್ತು ಡೋರ್ಸ್ ಹಾಕಿದ್ದಾರೆ, ಟೀಕ್ ವುಡ್ ಡೋರ್ಸು ಮತ್ತು ವಿಂಡೋಸು. ಸೊ ಇದು ಬೇಸಿಕಲಿ ವರಾಂಡಾ ಥರ. ಸೊ ದಿಸ್ ಹ್ಯಾಸ್ ಅ ಕೈಂಡ್ ಆಫ್ ಸ್ಮಾಲ್ ಎಂಟ್ರೆನ್ಸ್ ವಿತ್ ಎಂಟ್ರಿ ಟು ಲಿವಿಂಗ್ ಏರಿಯಾ. ಸೊ ಇದಕ್ಕೆ ಕಂಪ್ಲೀಟ್ ಆಗಿ ಗ್ರೆನೈಟ್ ಫ್ಲೋರಿಂಗ್ ಇದೆ. So this house is with granite flooring. You can see the architect actually, like the woodwork basically. ನೋಡ್ಬೋದು ಕಂಪ್ಲೀಟ್ ವುಡ್ ವರ್ಕ್ ಆರ್ಚ್ ಇದೆ, ಪ್ಲಸ್ ಸ್ಪೇಷಿಯಸ್ ಲಿವಿಂಗ್ ಏರಿಯಾ, ದೊಡ್ಡದಾಗಿ ಲಿವಿಂಗ್ ಏರಿಯಾ ಇದೆ ವಿತ್ AC fitted and all the lightings and TV unit. So everything is kind of done, and you can see the huge big windows. So it has a good ventilation. So ದೊಡ್ಡ ಕಿಟಕಿಗಳಿಟ್ಟಿದ್ದಾರೆ, ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಸೊ ಎಲ್ಲಾನು ಟೀಕ್ ವುಡ್ ವಿಂಡೋಸ್, ಡೋರ್ ಆ್ಯಂಡ್ AC ಫಿಟ್ ಆಗಿದೆ, ಫ್ಯಾನ್ ಆ್ಯಂಡ್ ಆಲ್ ದ ಎಲೆಕ್ಟ್ರಿಕಲ್ ವರ್ಕ್ ವಿತ್ ಕರ್ಟನ್ ರೈಲ್ಸ್ ಎಲ್ಲಾನು ಕಂಪ್ಲೀಟ್ ಫಿಟ್ ಆಗಿದೆ. ಸೊ ಯಾರು ಕೊಂಡ್ಕೊಳೋರು ಇದು ಜಸ್ಟ್ ಕೈಂಡ್ ಆಫ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ದೇ ಕ್ಯಾನ್ ಕೈಂಡ್ ಆಫ್ ಸ್ಟಾರ್ಟ್ ಲಿವಿಂಗ್ ಫ್ರಮ್ ದ ಡೇ ಒನ್. ಸೊ ಮೊದಲೇ ದಿನದಿಂದನೇ ಇರ್ಬೋದು, ಆ ಥರ ಫೆಸಿಲಿಟಿ ಮಾಡಿದ್ದಾರೆ. ಸೊ ನೋಡ್ಬೋದು TV ಯೂನಿಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ವಿತ್ ಲೈಟಿಂಗ್. ಸೊ ಇಟ್ ಇಸ್ ಅ ವೆರಿ ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ಸೊ ದಿಸ್ ಗ್ರೌಂಡ್ ಫ್ಲೋರಲ್ಲಿ 3 BHK ಇದೆ, ಮತ್ತು ಫಸ್ಟ್ ಫ್ಲೋರಲ್ಲಿ 3 BHK ಇದೆ. ಸೊ ದಿಸ್ ಹೌಸ್ ಹ್ಯಾಸ್ ಅ ಫಸ್ಟ್ ಗ್ರೌಂಡ್ ಫ್ಲೋರ್ 3 bedroom house and ಫಸ್ಟ್ ಫ್ಲೋರ್ 3 bedroom house. ಸೊ ಇದು ಪೂಜಾ ರೂಮ್ ಆ್ಯಕ್ಚುಲಿ ವಿತ್ ಟೀಕ್ ವುಡ್ ಡೋರ್ಸ್. ಸಪ್ರೇಟ್ ಆಗಿದೆ. ಸೊ ನೋ ಡಿಸ್ಟರ್ಬೆನ್ಸ್ ವಿತ್ ದ ಲಿವಿಂಗ್ ಏರಿಯಾ.
So it has an ample living area. So this has a modular kitchen, so spacious modular kitchen, with all basic amenities, so with all Jaguar taps, and very spacious kitchen actually. ದೊಡ್ಡ ಕಿಚನ್ ಇದೆ ಆಕ್ಚುಲಿ, ಸ್ಪೇಷಿಯಸ್ ಆಗಿದೆ ನೋಡಿ. ಜಾಗ್ವಾರ್ ಟ್ಯಾಪ್ಸ್ ಹಾಕ್ಸಿದ್ದಾರೆ, ವಾಲ್ ಟೈಲ್ಸ್, ವಿತ್ ಆಲ್ ಕ್ಯಾಬಿನೆಟ್ಸ್, ಕಂಪ್ಲೀಟ್ ಕ್ಯಾಬಿನೆಟ್ಸ್ ಮಾಡಿದ್ದಾರೆ ಮೇಲೂ. ಸೊ ವೆರಿ ಆಂಪಲ್ ಸ್ಪೇಸ್ ಟು ಕೀಪ್ ದ ಕಿಚನ್ ವೇರ್ ಐಟಮ್ಸ್. ಸೊ ವಿತ್ ಗ್ರೆನೈಟ್ ಫ್ಲೋರಿಂಗ್ ವಿತ್ ಗುಡ್ ವೆಂಟಿಲೇಷನ್, 2 ಸೈಡ್ ವೆಂಟಿಲೇಷನ್ ಇದೆ. ಸೊ ಒಳ್ಳೆ ಗಾಳಿ ಪ್ಲಸ್ ಬೆಳಕು ಎರಡೂ ಬರುತ್ತೆ. ಸೊ ಇದು ಫಸ್ಟ್ ಬೆಡ್ರೂಮ್ ಆ್ಯಕ್ಚುಲಿ ತೋರಿಸ್ತಾರೆ ಅದು. ಐ ಆಮ್ ಶೋಯಿಂಗ್ ಯು ದ ಫಸ್ಟ್ ಬೆಡ್ರೂಮ್. ಸೊ ಇಟ್ ಹ್ಯಾಸ್ ಅ ಕರ್ಟನ್ ರೇಲ್ಸ್, ವಿತ್ ಟೀಕ್ ವುಡ್ ಡೋರ್, ಗ್ರಾನೈಟ್ ಫ್ಲೋರಿಂಗ್ ಆ್ಯಂಡ್ teak wood windows. So this is basically this first room is like a little bit smaller room, so with wardrobes, and with all electric items fitted, like fan, tube light, everything. So it is a ready to occupy house. So idu immediate agi ready to occupy mane idu. So yavade tiraddu extra investment ಏನilla. So ನೋಡಬಹುದು ಈಗ ನಾವೀಗ we are going to second bedroom actually. So idu second bedroom with curtain rails, So this house is for sale actually. It's come for sale and very close to Ring Road. So second bedroom idu. So you can see the TV cabinet, and windows and wardrobes. So spacious room actually. This is the third bedroom actually with attached bathroom. So this has a attached bathroom actually. So this room is also very spacious. This can be treated as a master bedroom. So ಇದನ್ನ ಮಾಸ್ಟರ್ ಬೆಡ್ರೂಮ್ ತರ ಉಪಯೋಗಿಸ್ಕೋಬಹುದು. ಸೊ AC ಫಿಟ್ ಆಗಿದೆ, ಫ್ಯಾನ್, ಕರ್ಟನ್ ರೇಲ್ಸ್, 2 ಸೈಡ್ ವಿಂಡೋಸ್ ಫಾರ್ ಗುಡ್ ವೆಂಟಿಲೇಷನ್ ಅಂಡ್ ಲೈಟ್, ನ್ಯಾಚುರಲ್ ಲೈಟ್ ಬೇಸಿಕಲಿ. ಸೊ ಇದು ವಾರ್ಡ್ರೋಬ್. ಸೊ ನೋಡ್ಬೋದು ಇಟ್ಸ್ ಬಿಗ್ TV ಯೂನಿಟ್ ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್. ಸೊ ದಿಸ್ ಹ್ಯಾಸ್ ಅ ಅಟ್ಯಾಚ್ಡ್ ಬಾತ್ರೂಮ್. ಸೊ ನೋಡ್ಬೋದು, ಇದು ತೋರಿಸ್ತೀನಿ ಈಗ. ಅಟ್ಯಾಚ್ ಬಾತ್ರೂಮ್, ವಾರ್ಡ್ರೋಬ್ ಒಳಗಡೆ ಫಿಟ್ ಆಗಿದೆ. ಸೊ ಈವನ್ ಫಾರ್ ದ ಅಟ್ಯಾಚ್ಡ್ ಬಾತ್ರೂಮ್ ದೇ ಹ್ಯಾವ್ ಯೂಸ್ಡ್ teak wood door. So they have not compromised on the quality. You can see the tiles, they have used tiles till the top, wall tiles basically, and the anti-skid floor tiles, with sink and Jaguar fixtures, shower, western closet. So everything has been taken care very well. So ಎಲ್ಲಾನು Jaguar taps ಹಾಕ್ಸಿದ್ದಾರೆ, shower with western closet. So with good ventilation, ನೋಡ್ಬೋದು wardrobe is also done on the top. So basically I think that's for the geyser area. So it's a covered geyser area. So all 3 bedrooms I've shown. Now we are going to this is a common passage, and this goes to it has a common bathroom also with the western closet, shower, sink, and good ventilation. You can see that they have used a teak wood door for the bathroom also. Very spacious bathroom. So ನೋಡಬಹುದು. So wall tiles ನೋಡಬಹುದು. So elegant actually. It's kind of a very lengthy one with so you can see the sink, and ventilation with towel rod. So this see the geyser also. So they've not left it like that. So they're covered with the cabinet actually. So now we are moving on to the utility area. So you can see the utility area. They have provided a sink, towel, and safety grill around the utility area.
So here they have made provision for a washing machine, and with even that is also a Jaguar tap. So with they've kept done a shower also, in case if they come from funeral or something like that, they can come from the back gate actually and use the shower. So they have entire house is safety grill. They have provided safety grill. Entire manege back side utility area ge safety grill ಹಾಕಿದ್ದಾರೆ. ಸೊ ನೋಡ್ಬೋದು. ಅಂಡ್ ದೇ ಹ್ಯಾವ್ ಗಿವನ್ ಆಂಪಲ್ ಸ್ಪೇಸ್. ಎಷ್ಟು ಸ್ಪೇಸ್, ಒಂದು 2.5-3 ಅಡಿ ಜಾಗ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ 3 feet ಆಫ್ ಸ್ಪೇಸ್ ಬ್ಯಾಕ್ ಸೈಡ್. ಸೊ ಇಟ್ಸ್ ಮೋರ್ ಸ್ಪೇಷಿಯಸ್ ಟು ವಾಕ್ ಅರೌಂಡ್ ಅಂಡ್ ಡ್ರೈ ಕ್ಲೋತ್ಸ್. ಸೊ everything is taken care well. So friends, if you are not subscribed and watching my channel, kindly subscribe, like and share. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮೋಟಿವೇಟ್ ಮಾಡಿ ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ ಮಾಡಲಿಕ್ಕೆ, ನಿಮ್ಗೆ ತೋರಿಸ್ಲಿಕ್ಕೆ. ಆ್ಯಂಡ್ ಇಲ್ಲಿವರೆಗೂ ನೀವು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಸೋ ಮಚ್ ಫಾರ್ ಸಪೋರ್ಟಿಂಗ್ ಟಿಲ್ ನೌ. ಸೊ ವಿ ಆರ್ ಮೂವಿಂಗ್ ಆನ್ ಟು ದ ಫಸ್ಟ್ ಫ್ಲೋರ್. So it has a granite, anti-skid granite steps, and with so you can watch on the, we are on the first floor. So this is also a 3-bedroom house. So this can be given for rent also. So it has a very ample space, so with steel safety gate. ಸೊ ಇದಕ್ಕೆ ಸೇಫ್ಟಿ ಗೇಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ನೋಡ್ಬೋದು, ಇಲ್ಲಿಂದ ವ್ಯೂ ಎದುರುಗಡೆ ಪಾರ್ಕ್ ಕಾಣುತ್ತೆ. ಸೊ ದೇ ಹ್ಯಾವ್ ಲೆಫ್ಟ್ ವೆರಿ ಆ್ಯಂಪಲ್ ಸ್ಪೇಸ್, ಅಂದರೆ ಜಾಗ ಬಿಟ್ಟಿದ್ದಾರೆ ನಿಮಗೆ ಸ್ಪೇಷಿಯಸ್ ಆಗಿ ಆಚೆ ಕಡೆಗೆ. ಸೊ ಫಾರ್ ಗುಡ್ ಕೈಂಡ್ ಆಫ್ ventilation, air, and kind of sit out kind of area, like a balcony. So you can watch the surrounding, it is kind of partially developed. So ಇದು ಫಸ್ಟ್ ಫ್ಲೋರಲ್ಲಿ 3 BHK 3 bedroom ಹೌಸ್ ಮನೆ ಇದೆ ಇಲ್ಲಿ. ಸೊ ಇದನ್ನು ರೆಂಟ್ ಕೊಡ್ಬೋದು. ಸೊ ಹಾಗಾಗಿ ಯು ಕ್ಯಾನ್ ಕೈಂಡ್ ಆಫ್ ಗೆಟ್ ರೆವಿನ್ಯೂ ಆಲ್ಸೋ. ನೋಡ್ಬೋದು ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಕಿಟಕಿಗಳು ಇಟ್ಟಿದ್ದಾರೆ ವಿತ್ ಟೀಕ್ ವುಡ್ ಡೋರ್ಸ್, ವಿಂಡೋಸ್. ಸೊ ಇದು ಕೂಡ ಈಸ್ಟ್ ಫೇಸಿಂಗ್ ಡೋರ್ ಇದೆ. ಸೊ ದಿಸ್ ಇಸ್ ದ ಲಿವಿಂಗ್ ಏರಿಯಾ. ಸೊ ಇದು ಲಿವಿಂಗ್ ಏರಿಯಾ ಆ್ಯಕ್ಚುಲಿ, ವಿತ್ TV unit, granite flooring. ಸೊ ಪ್ರೆಸೆಂಟ್ಲಿ ಯಾರೂ ಇಲ್ಲ ಈ ಮನೆಯಲ್ಲಿ, ಜಸ್ಟ್ ಅವ್ರ ಓನರು ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಇದನ್ನ ಆಫೀಸ್ ಥರ ಸದ್ಯಕ್ಕೆ. ಸೊ ದಿಸ್ ಹ್ಯಾಸ್ ಎವ್ರಿಥಿಂಗ್ ಇಸ್ ಬಿನ್ ಫಿಟೆಡ್ ಆ್ಯಕ್ಚುಲಿ. ಸೊ ಕಂಪ್ಲೀಟ್ ಫರ್ನಿಶ್ಡ್ ಹೌಸ್ ವಿತ್ ಗ್ರಾನೈಟ್ ಫ್ಲೋರಿಂಗ್, TV unit, and 3 BHK 3-bedroom house actually. A little bit kind of, when you look at ground floor, it is little bit smaller in size because they have left ample space on the first floor. So it is a Pooja room. So the Pooja mane. So with all granite flooring, wall tiles. So it's ready to occupy actually. So TV unit. So this again has a kind of spacious modular kitchen. So ಕೆಳಗಡೆ ಯಾವ ರೀತಿ ಇದೆಯೋ ಅದೇ ತರ ಮೇಲ್ಗಡೆನೂ ಸ್ಪೇಷಿಯಸ್ ಕಿಚನ್ ಏರಿಯಾ ಇದೆ. ಲೈಕ್ ಪ್ರಾಬ್ಲಿ ಒಂದು ಡೈನಿಂಗ್ ಟೇಬಲ್ ಇಟ್ಕೋಬಹುದು, ಆ ಥರ ಇದೆ. ಸೊ ಅಗೇನ್ ಇಟ್ ಹ್ಯಾಸ್ ಅ ಯುಟಿಲಿಟಿ ಏರಿಯಾ ಆಲ್ಸೋ. ಸೊ ದಿಸ್ ಹೌಸ್ ಇಸ್ ಫಾರ್ ಸೇಲ್. ಸೊ 40 by 60, 2,400 square feet site area plus 45 squares house. ಸೊ ಇದನ್ನ ಆಲ್ರೆಡಿ ರೆಂಟ್ ಕೇಳ್ತಾ ಇದ್ದಾರೆ ಒಬ್ರು 60,000 ರೂಪಾಯಿಗೆ, ಬಟ್ ಓನರ್ ಕೊಟ್ಟಿಲ್ಲ ಬಿಕಾಸ್ ಈ ಸೆಲ್ಲಿಂಗ್ ದ ಪ್ರಾಪರ್ಟಿ. ಸೊ somebody has asked for a rent, expecting a rent of 60,000 ground floor and first floor, but the owner is not given because he is selling the property. So you can see it's a utility area with all safety grills provided. They've used quality materials actually, so nowhere the quality has been compromised. So this has a 3 BHK and I'm showing you the first bedroom actually. With granite flooring, teak wood door, with 2 side windows, L shape. So for good light and air, natural light and air basically. So with the wardrobes, dressing unit, fan, light, everything is completely packaged house actually. So
ಇದು ಸೆಕೆಂಡ್ ಬೆಡ್ರೂಮ್ ಆ್ಯಕ್ಚುಲಿ. ಸೊ ಇದಕ್ಕೆ TV ವಾಲ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಪ್ಲಸ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಯೂನಿಟ್. ಫಸ್ಟ್ ಫ್ಲೋರಲ್ಲಿ 3 BHK ಹೌಸ್ ಇದು. ಸೊ and it has a common toilet. So this is also common. This is a common toilet, a very spacious toilet actually, bathroom basically. So with Jaguar fixture, see the tiles. It has a pretty good look actually from here. So ಮೇಲ್ಗಡೆಗೆ ನಿಮಗೆ ಗ್ಯಾಸ್ ಗೀಸರ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. So on both sides, either the waste can be geyser can be fitted. So where they have provided the space. So this house has come for sale, and very close. It's a MUDA approved layout actually, close to Ring Road, very close. Just Srirampura. So you can see there's a third room. They have separated the 2 rooms because they wanted to if somebody wants to give rent with one room and attached, that is also provided. You can see the beautiful view actually with good lung space actually, ಒಳ್ಳೆ breathing space and elevation, and they have covered it with glass actually. Evening ಹೊತ್ತು ಕೂತ್ಕೊಳ್ಳೋಕೆ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿ with fresh air, and so ಇದು third bedroom with attached bathroom. So if they want to give separate rent ಗೆ ಯೂಸ್ ಮಾಡಂಗಿದ್ರೆ ಮಾಡಬಹುದು, ಇಲ್ಲ ಅಂದ್ರೆ they can use it for the as a third bedroom. So this has a attached bathroom actually. So ನೋಡಬಹುದು, ಇದರ attached ample space ಇದೆ, attached bathroom, very big. So again this has a teak wood door also. So nowhere they've used low quality materials. They've all used quality materials. You can see the view from here. Evening if you sit and enjoy the view, it's excellent actually. So ಇದು ಸೇಲಿಗೆ ಬಂದಿದೆ. ಇದು ಓನರ್ ಇಸ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 2,25,00,000. So this has come for sale actually. The house 3 BHK ground floor, 3 BHK on the first floor. So the sale price is around 2.25 crores. That is 2,25 lakhs. So if anybody is interested, you can connect me on the blinking number, and if you want more information, kindly contact me. This is a terrace area, so it has a overhead tank and 2 solar connections. So friends, kindly contact it. It's a good investment property, and you can get rent of 60,000 expected. So and thank you for watching properties at Namma Mysuru. So keep watching my channel and encourage me.